ಫ್ಯಾಕ್ಟ್ರಿಗಳು ಇರ್ತಾವಲ್ಲ ಅವನ್ನೆಲ್ಲ ನೀಟಾಗಿ ಒಣಗಿಸಿ ಪೌಡ್ರ್ ಮಾಡಿ ಕೆಮಿಕಲ್ ಮಿಕ್ಸ್ ಮಾಡಿ ನಮಗೆ ಕೊಡ್ತಾರೆ. ವೀಕ್ಷಕರೇ ನಮಸ್ಕಾರ. ನಾವು ಈಗ ಹೋಗ್ತಾ ಇರುವ ಪ್ಲೇಸ್ ಬಂದ್ಬಿಟ್ಟು ಕಲ್ಲತ್ತಗಿರಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಗೆ. ಆ ಜಾಗವು ಇರುವುದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕಲ್ಲತ್ತಗಿರಿ ಎಂಬ ಹಳ್ಳಿಯಲ್ಲಿ. ಈ ಪುಣ್ಯಕ್ಷೇತ್ರವು ಶ್ರೀ ಅಗಸ್ತ್ಯ ಮಹಾಮುನಿಗಳು ತಪಸ್ಸು ಮಾಡಿದ ತಪೋಭೂಮಿಯಾಗಿದೆ. ಕಲ್ಲತ್ತಗಿರಿ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಜನತೆಗೆ ಚಿರಪರಿಚಿತ. ಬೆಟ್ಟಗುಡ್ಡಗಳ ನಡುವೆ ಗಿಡಮೂಲಿಕೆ ಅಂಶವುಳ್ಳ ಮರಗಿಡಗಳ ನಡುವೆ ಹರಿದು ಬರುವ ಕಲ್ಲತ್ತಗಿರಿ ಜಲಪಾತದಲ್ಲಿ ಸ್ನಾನ ಮಾಡಿದರೆ ರೋಗ ರುಜಿನಗಳು ವಾಸಿಯಾಗಿ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಸ್ನಾನ ಮುಗಿದ ನಂತರ ದೇವರ ದರ್ಶನ ಪಡೆಯಲು ಹೊರಟೆವು. ಅಲ್ಲಿರುವ ಗುಹೆ ಒಂದರಲ್ಲಿ ಶ್ರೀ ವೀರಭದ್ರ ಸ್ವಾಮಿಯು ನೆಲೆಸಿದ್ದಾರೆ. ಈ ಜಲಪಾತದ ನೀರು ಎಲ್ಲಿಂದ ಹರಿದು ಬರುತ್ತವೋ ನಿಗೂಢ. ಈ ಜಲಪಾತದ ಬಳಿ ಶಿವ, ಪಾರ್ವತಿ ಹಾಗೂ ದತ್ತಾತ್ರೇಯ ಇನ್ನಿತರೆ ವಿಗ್ರಹಗಳಿವೆ. ಅಗಸ್ತ್ಯ ಮಹಾಮುನಿಗಳು ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ತಪೋಭೂಮಿ ಕಲ್ಲತ್ತಗಿರಿ. ಇಲ್ಲಿ ನೋಡಿ ಇದೆ ಕಾಫಿಕಾಯಿ. ಇದೆ ಕಾಫಿಕಾಯಿ ಗುಚ್ಚಿದೆ ನೋಡಿ ಇದೆ ಕಾಫಿಕಾಯಿ. ಇದನ್ನು ಫ್ಯಾಕ್ಟ್ರಿಗಳು ಇರ್ತಾವಲ್ಲ ಅವನ್ನೆಲ್ಲ ನೀಟಾಗಿ ಒಣಗಿಸಿ ಪೌಡ್ರ್ ಮಾಡಿ ಕೆಮಿಕಲ್ ಮಿಕ್ಸ್ ಮಾಡಿ ನಮಗೆ ಕೊಡ್ತಾರೆ. ಸರ್ ಇವು ಗಾಂಜಾನ ಬೆಳಿತೀರಾ ಸರ್? ಗಾಂಜಾ ಎಲ್ಲ ಬೆಳೆಯಲ್ಲ, ಅದಕ್ಕೆ ಪರ್ಮಿಷನ್ ಬೇಕು. ಟೋಟಲ್ ಕಾಫಿ ಎಸ್ಟೇಟ್ ನೋಡಿ ಕೇಳಿ ನಮ್ಮ ವ್ಯೂವರ್ಸ್. ಆ ಕಡೆ ನಾನು ಬಂದಿರೋದು ಎಲ್ಲಿಂದ ಗೊತ್ತಾ? ಮೊಳಕಾಲ್ಮೂರು ತಾಲೂಕು ನಾಗಸಮುದ್ರ ಗ್ರಾಮ, ಚಿತ್ರದುರ್ಗ ಡಿಸ್ಟಿಕ್. ಇದು ಚಿಕ್ಕಮಗಳೂರು ಡಿಸ್ಟಿಕ್. ಇದು ಚಿತ್ರದುರ್ಗದಿಂದ ಬಂದು ನಿಮಗೋಸ್ಕರ ತೋರಿಸ್ತೀನಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.